ಒಂದು ಅಪಾರ್ಟ್ಮೆಂಟ್ ಬುಕ್ ಮಾಡಿಕೊಂಡು ಲೋನ್ ಎಲ್ಲ ರೆಡಿ ಆಗುತ್ತೆ ಅಂತ ಮ್ಯಾನೇಜರ್ ಗೊತ್ತಲ್ಲ, ಸುಮ್ಮನೆ ಹೊರಗಡೆ ಯಾರೋ ಹೇಳ್ತಾ ಇರ್ತಾರೆ. ನನಗೆ ಡಿಪಾರ್ಟ್ಮೆಂಟಿಂದ ಒಂದು ಲೆಟ್ರ್ ಕೊಡಿ ಅಂದರೆ ನಮ್ಮ PA ಪ್ರೊಡಕ್ಷನಿಂದ ಒಂದು ಲೆಟ್ರ್ ಕೊಡಿ ಅಂದರೆ ಗೊತ್ತಾಗ್ಬಿಡುತ್ತಲ್ಲ ಇವರಿಗೆ, ನಮ್ಮ ಡೀಟೇಲ್ಸ್ ಎಲ್ಲ ಹೋಗ್ಬಿಡುತ್ತೀವಿ. ಕೊಟ್ಟರೆ ನಮ್ಮದು ಜಾತಕ ಬಂದ್ಬಿಡುತ್ತೆ ಇವ್ರಿಗೆ, ಯಾರು ಓನರು ಎಲ್ಲ ಬಂದ್ಬಿಡುತ್ತೆ. ಕೊಡೋಕ್ಕಾಗ್ತಿರ್ಲಿಲ್ಲ. ನನಗೆ ಕರ್ನಾಟಕ ಬ್ಯಾಂಕು ತುಂಬ ಚೆನ್ನಾಗಿ ಪರಿಚಯ. ನಾನು ಇಲ್ಲಿ ಇರುವಾಗಿಂದನೂ ನಾನು ಎಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ. ನಾನಂದರೆ ಹೇಳಿದೆ, ಈಗ ಯಾವ ಬ್ಯಾಂಕಲ್ಲಿ ಲೋನ್ಗೆ ಹೋಗಿದ್ದಾರೆ ಹೇಳಿ ಅಂದೆ. ಇವ್ರು ಯಾವುದೋ ಬ್ಯಾಂಕ್ ಹೇಳಿದ್ರು. ನಾನೇನು ಮಾಡಿದೆ, ಬೇಡ ನಮ್ಮ ಕರ್ನಾಟಕ ಬ್ಯಾಂಕಿಂದ ಬೇಕಾದರೆ ಅವ್ರು ಮಾಡ್ಕೊಳಕ್ಕೆ ಹೇಳಿ, ಅಲ್ಲಿಂದ ನಾನು ರೆಫರ್ ಮಾಡ್ತೀನಿ ಅಂದೆ. ಅವಾಗ ಇವ್ರಿಗೆ ಡೌಟ್ ಬಂದಿರುತ್ತೆ, ಯಾರಪ್ಪ ಅದು ನಂಗೆ ನನ್ನ ಅಪಾರ್ಟ್ಮೆಂಟ್ ಕೊಡ್ಸೋ ಅಂತ ರೆಕಮೆಂಡ್ ಯಾರು ಮಾಡ್ತಾರೆ, ಅದು ಅಷ್ಟು ಒಳ್ಳೆತನ ಯಾರಿಗಿರ ಅಂದರೆ ಅಟ್ಲೀಸ್ಟ್ ಒಂದು ಲೆಟ್ರ್ ಕೊಟ್ಟರೆ ನಂದು ಡೀಟೇಲ್ಸ್ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಕೊಡಲಿಲ್ಲ ನಾನು. ಅಂದರೆ ಪ್ರೊಡಕ್ಷನ್ ಲೋನ್ ಆಯ್ತು ಇವ್ರ ಇಲ್ಲ, ಅದು ಇವ್ರದ್ದು ಜಾಗ ನಾನು ನಮ್ಮ ಕರ್ನಾಟಕ ಬ್ಯಾಂಕಿಂದ ಮ್ಯಾನೇಜರ್ಗೆ ಹೇಳಿದ ತಕ್ಷಣ ಅವ್ರು ಹೋದ್ರು. ಊರು ಹುಡುಗ ಬೇರೆ, ಅವರು ಕರ್ನಾಟಕ ಬ್ಯಾಂಕ್ ಊರದೇ ಮಂಗಳೂರು ಬ್ಯಾಂಕ್ ಅಲ್ಲ, ಅವದ್ರಲ್ಲ ಪೃಥ್ವಿ ಅಂಬಾರಮ್ಮ ನಮ್ಮ ಅವ್ರಿಗೆ ಹೇಳಿದ್ದೆ ಮ್ಯಾನೇಜರ್ಗೆ. ಅವ್ರಿಗೆ ನಾವು ನಮ್ಮ ಎಷ್ಟಿಗೆಲ್ಲ ನಾವು ಹೊಸಕೆರಳಿ ಮನೆಯೆಲ್ಲ ಅವರು ಎಲ್ಲ ತುಂಬ ಇಷ್ಟ ಅವ್ರಿಗೆಲ್ಲ. ಸರಿ, ಅವ್ರೇನು ಮಾಡಿದ್ರು, ನಿಮ್ಮೂರು ಹುಡುಗನೇ ಸರ್, ನೀವು ಮಂಗಳೂರು ಬ್ಯಾಂಕಲ್ಲೇ ಕೊಡ್ಸೋಣ ನೋಡಿ ಸರ್, ನಮ್ಮ ಹೀರೋನೇ ಮಾಡ್ತಾ ಇರೋದು ಅಂದೆ. ಓ ಅಮ್ಮ ನೀವು ಹೇಳಿರು ಕೊಡಲ್ವಂತೆ. ಇಮಿಡಿಯೇಟ್ ಸೆಟ್ಟಿಗೆ ಇವ್ರದ್ದು ಜಾಗ ಎಲ್ಲ ವೆರಿಫೈ ಮಾಡಿದ್ರು. ಮಾಡಿದಾಗ ಆ ಜಾಗ ಚೆನ್ನಾಗಿಲ್ಲಮ್ಮ, ಅದು ಬೇಡ, ಇನ್ಯಾವುದಾರ ನೋಡೋಕೆ ಹೇಳಿ ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂದರು. ಅವಾಗ ಇವ್ರಿಗೆ ತಲೆಯಲ್ಲಿ ಸ್ವಲ್ಪ ಓಡಿರ್ಬೇಕು, ಯಾರೋ ಡಾನ್ ಇರ್ಬೋದು ಓಡುತ್ತಲ್ವ ಯಾರು ಅನ್ಸಿರ್ಬೋದು, ಇದು ಯಾರಪ್ಪ ಇದು ಈ ಥರ. ನನಗೆ ಪಾಪ ಕೇಳಿದ್ರು, ಅಮ್ಮ ಹೆಂಗೆ ಅಂತ. ನಾನು ಇವ್ರಿಗೆ ಹೇಳಲಿಲ್ಲ, ಇರಿ ನಾನು ಹೇಳ್ತೀನಿ ಅಂದ್ಬಿಟ್ಟು. ಆಮೇಲೆ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಡೈರೆಕ್ಟ್ರ್ ಏನು ಅನ್ಕೋತಾರೋ ಅಂದ್ಬಿಟ್ಟು ನಾನು ಹಂಗೆ ಹೇಳಲಿಲ್ಲ. ಅವ್ರು ಎಲ್ಲಿ ತಗೋತಾವ್ರು ಹೇಳಿ, ನಾನು ಅಲ್ಲಿಗೆ ರೆಕಮೆಂಡ್ ಮಾಡ್ತೀನಿ ಅಂತ ನಾನು ಹೇಳಿದ್ರೆ, ಯಾವ ಬ್ಯಾಂಕರು ನನಗೆ ಪರಿಚಯ ಇಟ್ಕೊಂಡಿದ್ದೀನಿ, ಎಷ್ಟೆಲ್ಲ ಮಾಡಿದ್ದೀವಿ ನಾವು ಲೋನ್ ಎಲ್ಲ. ಆಮೇಲೆ ಮುಂದಕ್ಕೂ ಕೊಡ್ಸೋಣ ಪೃಥ್ವಿ, ನೀವು ನಮ್ಮ ಸಿನಿಮಾಲ್ ಮಾಡಿಲ್ಲ ಅಂದರೆ ಕೊಡಿಸ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಸೂಪರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬಿಡಿ, ಕೊನೆಯ ಹಂತದಲ್ಲಿದ್ವಿ. ಫುಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೀರಿಯಸ್ ಕೊತ್ತಲವಾಡಿ ಒಂದ್ಸರಿ ಸಿನಿಮಾ ಗೆದ್ದ ಮೇಲೆ ಯಶೋತ್ರ ಕರ್ಕೊ ಹೋಗ್ತೀನಿ, ಅದು ಖುಷಿ ಅವ್ರದ್ದು ಲಾಸ್ಟ್ ಒಪಿನಿಯನ್ ಅದು. ಅಲ್ಲೇ ನಮ್ಮ ಓಕೆ ಅವ್ಳು ನನಗೆ ಗೊತ್ತಾಗುತ್ತೆ ಎಲ್ರದ್ದು. ಅದಕ್ಕೆ ಸಿನಿಮಾ ಗೆಲ್ಲಿ ತಡಿಯಮ್ಮ, ಅವಾಗ ಗುಡ್ ಅನ್ನಿಸ್ಕೊ ಬರೋಣ, ಎಲ್ಲರೂ ಬೈಸ್ಕೊ ಬರಬೇಕಾಗುತ್ತೆ. ಅವ್ನಿಗೆ ಏನಂದರೆ ಖುಷಿ, ಅವನಿಗೆ ಹೊಸಬ್ರು ಬರಬೇಕು. ನಮ್ಮ ಮೆಚ್ಚಿಗೆ ಏನು ಗೊತ್ತಾದ, ನಾನು ಮೊದಲಿಂದ ನೋಡ್ಕೊ ಬಂದಿದ್ದೀನಿ. ಯಾರೋ ಒಂದು ಸಿನಿಮಾ ಮಾಡಿರ್ತಾರೆ ಅಂದ್ಕೊಳ್ಳಿ ಮನೇಲಿ, ಅವ್ನು ನಾನು ಮೊದಲು ನೋಡಿರೋದು. ಈ ಹುಡುಗ ಯಾರೋ ಚೆನ್ನಾಗಿ ಮಾಡೋನು ನೋಡಮ್ಮ, ನಾನು ಅವ್ನಿಗೆ ಹೇಳೋದು. ಚಿಕ್ಕಣ್ಣ ನಾನೇ ತೋರಿಸಿದ್ದು ಅವನಿಗೆ. ಚಿಕ್ಕಣ್ಣ ನಾನು ಅವನು ಮನೇಲಿ TV ನೋಡ್ತಾ ಇರ್ತಿದ್ವಿ ಮುಂಚೆ. ಅವಾಗ ಸ್ವಲ್ಪ ಮನೇಲಿರೋನು. ಅವಾಗ ಚಿಕ್ಕಣ್ಣ ಕಾಮಿಡಿ ಮಾಡ್ತಾ ಇದ್ದ. ನಾನು ಹೇಳಿದೆ, ಮಗ ನೋಡಿ ಇವ್ನು ಮಂಡ್ಯ ಭಾಷೆ ಮಾತಾಡ್ತಾನೆ, ಇವ್ನು ಇಷ್ಟು ಚೆನ್ನಾಗಿ ಮಾಡ್ತಾನೆ ನೋಡುವಾಗ, ನ್ಯಾಚುರಲ್ ಆಗಿ ಮಾತಾಡ್ತಾನೆ ಅಂತ TV ನೋಡಿದ್ದ. ಆಮೇಲೆ ಯಾವುದೋ ಶೋಲ್ ಸಿಕ್ಕಿ ನೋಡಿ ಇಟ್ಕೊಂಡಿದ್ನಂತೆ. ಆಮೇಲೆ ಅವನಿಗೆ ಕಿರಾತಕಕ್ಕೆ ಫೋನ್ ಮಾಡಿ ಕರೆದಿರೋದು. ಆ ಫೋನ್ ಮಾಡಿ ಕರೆದಾಗ್ಲೂ ಯಾರೋ ಒಬ್ಬರು ಇಂಡಸ್ಟ್ರೀಲಿ ನೀಟಾಗಿ ಯಶ್ಗೆ ಮತ್ತೆ ಫೋನ್ ಮಾಡಿ, ಸರ್ ಅವ್ನು ಹಾಕೋಬೇಡಿ ಸರ್, ಅವನು ಐರನ್ ಲೆಗ್ಗು ಅಂದರು. ಯಶೇನು ವಾಪಸ್ ಹೇಳ್ದಾಗ ಗೊತ್ತಾ, ನಂಗೆ ಐರನ್ ಲೆಗ್ಗೆ ಬೇಕಪ್ಪ, ನಂಗೆ ಗೋಲ್ಡ್ ಲೆಗ್ ಬೇಡ ಅಂತ. ಸೂಪರ್. ಇವತ್ತು ಅವ್ರು ಏನಾಗಿದ್ದಾರೆ ನೋಡಿ, ಚಿಕ್ಕಣ್ಣ ನಿನ್ನೆ ಸಿಕ್ಕಿದ್ರಲ್ಲ ನನಗಲ್ಲಿ ಬಂದಿದ್ರು. ಹಾಗೆ ನಮ್ಮ ಯಶಿಗೆ ಹೊಸಬ್ರು ಬರೋದು, ಆಮೇಲೆ ಯಾರೇ ಬರಲಿ, ನಾನೇ ಬರಲಿ, ಚೆನ್ನಾಗಿ ಕೆಲಸ ಮಾಡಬೇಕು. ಇಂಡಸ್ಟ್ರಿಗೆ ಅವ್ನು ಏನಾದರೂ ಮಾಡಬೇಕು. ಅದಕ್ಕೆ ಅವ್ನು ಎಷ್ಟು ಅವ್ನು ಬೇಕಾದ್ರೆ ಅವ್ನು ಕೆಲಸ ಬಿಟ್ಟು ಹೋಗಿ ಮಾಡಿಕೊಡ್ತಾನೆ. ಈ ಸುಮ್ಮನೆ ಈಗ ಅವನೇನು ಅನ್ಕೊಂಡು ಅವ್ನು ನಮ್ಮ ಅಮ್ಮಗೆ ಮಾಡೋಕ್ಕೆ ನಾನು ಇಷ್ಟೊಂದು ಕಲ್ತ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಅವನಿಗೆ. ಏನೋ ಯಾಕೆ ಬೇಕು ನಮ್ಮ ಅಮ್ಮಗೆ ABCD ಗೊತ್ತಿಲ್ಲ, ಹೋಗಿ ಸಿನಿಮಾ ಮಾಡೋಕ್ಕೆ ಹೋಗುತ್ತೆ ಅಂತ ಬೈಕೊಳ್ಳೋದು ಸಹಜ ಅಲ್ವಾ. ಹಂಗೆ ಅನ್ಕೊಂಡು ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ನಮ್ಮ ಡೈರೆಕ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಖುಷಿ ಪಡ್ತಾನೆ. ಅದು ಗೆಲ್ಲಿ ಸಿನಿಮಾ ಅಥವಾ ಜನ ಆಡಿಯನ್ಸ್ ಒಪಿನಿಯನ್ ಕೊಡಲಿ. ಆಮೇಲೆ ಎಲ್ಲರೂ ಟೀಮೆಲ್ಲ ಹೋಗ್ತೀವಿ. ಅವಾಗ ಯಾಕೆ ಎಲ್ಲರ ಹತ್ರ ಹೋಗ್ತೀವಿ, ನಮ್ಮ ಉಪೇಂದ್ರ ಸರ್ ಹತ್ರ ಹೋಗ್ತೀವಿ, ನಮ್ಮ ಶಿವಣ್ಣಂತಕ್ಕೆ ಹೋಗ್ತೀವಿ, ಸುದೀಪ್ ಸರ್ ಹತ್ರ ಎಲ್ಲರ ಹತ್ರ ಗುಡ್ ಅನ್ನಿಸ್ಕೊಬತ್ತೀವಿ. ಅಮ್ಮ ಮಾಡೋರೆ ಎಲ್ಲರೂ ಗುಡ್ ಆತೆ ಅಂತಾರೆ, ಎಲ್ಲರೂ ಮಕ್ಕಳು. ನೀವು ಕರೆದ್ರೆ ಅವರೇ ಬರ್ತಾರೆ ನೋಡಿ. ನೀವೊಂದು ಮಾತು ಹೇಳಿದ್ರೆ ನಾವೇ ಹೋಗ್ತೀವಿ ಅಂತ. ವೆರಿ ಗುಡ್. ಯಶು ಮಗ ಅಲ್ಲಮ್ಮ, ನಂಗೆ ಎಲ್ಲರೂ ಇಂಡಸ್ಟ್ರಿಲಿ, ನಂಗೆ ಶಿವಣ್ಣನೂ ಮಗ, ಉಪೇಂದ್ರನೂ ಮಗ, ಎಲ್ಲರೂ ನಮ್ಮ ದರ್ಶನ್ ಎಲ್ಲರೂ ನಮ್ಮ ಮಕ್ಕಳಿದ್ದಂಗೆ. ಅವರೆಲ್ಲ ಇಂಡಸ್ಟ್ರಿ ಕಟ್ಕೊಟ್ಟವ್ರೆ. ಹಂಗಾಗಿ ನಾವೆಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಫಸ್ಟ್ ಮಾಡೋಣ ಅಂತ.